ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ರೆಸಿಪಿ ಅಂತೂ ತುಂಬ ಈಜಿ ಇದೆ, ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಥರ ನಾವು ಎಗ್ ಗ್ರೇವಿ ಮನೆಯಲ್ಲೇ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟೇ ಬೇಕಿಲ್ಲ, ಸ್ವಲ್ಪನೇ ಇಂಗ್ರೀಡಿಯೆಂಟಿಂದ ಈ ಥರ ಗ್ರೇವಿ ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ನೋಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಮೆಣಸು, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಹಾಕ್ಕೊಂಡು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಈರುಳ್ಳಿನ ಸಣ್ಣಕ್ಕೆ ಹೆರ್ಚ್ಕೊಂಡು ಈ ಥರ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದ್ರ ಜೊತೆ ನಾವು ಶುಂಠಿನ ಕ್ಲೀನ್ ಮಾಡ್ಕೊಳ್ಳೋಣ. ಈ ಶುಂಠಿ ನೋಡಿ ಯಾವ ಥರ ಇದೆ, ಅಳಿಲ್ ಥರ ಕಾಣ್ತಿದೆ. ಈ ಶುಂಠಿನ ಕ್ಲೀನ್ ಮಾಡಿ ಇದರಲ್ಲೇ ಹಾಕ್ಕೋಬೇಕು. 2 ಗಂಟು ಬೆಳ್ಳುಳ್ಳಿನ ಈ ಥರ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಶುಂಠಿನೂ ಅದರಲ್ಲೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆನೇ ಟೊಮಾಟೋನು 2 ಟೊಮಾಟೊ ತೊಗೊಂಡಿದ್ದೆ ನಾನು. ನನಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇದಕ್ಕಿಂತ ಜಾಸ್ತಿ ಬೇಕಂದರೆ ಇದನ್ನು ನೀವು ಡಬಲ್ ಮಾಡ್ಕೋಬೋದು. ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಬಾಡಿಸ್ಕೊಂಡೆ. ಅದ್ರ ಜೊತೆ ಉಪ್ಪು, ಅರಿಶಿನ, ಆಮೇಲೆ ಧನಿಯಾ ಪುಡಿನ ಹಾಕಿ ಇದನ್ನು ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೀನಿ ಸೈಡ್ಗೆ. ಇಲ್ಲಿ ಬೇರೆ ಪ್ಯಾನ್ ಇಟ್ಕೊಂಡು ಇದನ್ನು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ 1 ಕ್ಯೂಬು ಇದು ಬೆಣ್ಣೆ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಯಾಕಂದರೆ ಬೆಣ್ಣೆ ಸುಟ್ಟು ಹೋಗುತ್ತೆ, ಎಣ್ಣೆ ಹಾಕಿದ್ರೆ ಸುಡಲ್ಲ. ಪಲಾವ್ ಎಲೆ, ಅದ್ರ ಜೊತೆ ಈರುಳ್ಳಿನ ಹಾಕಿಬಿಟ್ಟು ಸಣ್ಣಗೆ ಕಟ್ ಮಾಡಿ ಫ್ರೈ ಆದಮೇಲೆ ಈ ಮಸಾಲೆ ರುಬ್ಕೊಂಡು ಇದರಲ್ಲೇ ಹಾಕ್ಕೊಂಡೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಲ್ಲಿ ನೋಡಿ, ಮಿಕ್ಸಿ ಜಾರನ್ನು ತೊಳೆದು ನೀರನ್ನ ಹಾಕ್ಕೊಂಡು ಗ್ರೇವಿನ ಬೇಯಕ್ಕೆ ಆ ಸೈಡ್ ಇದಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೇಯ್ತಾ ಇದೆ. ಇಲ್ಲಿ ನಾನು ಇನ್ನು ಪ್ಯಾನ್ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ, ಆಮೇಲೆ ಉಪ್ಪು, ರೆಡ್ ಚಿಲ್ಲಿ, ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡೋದ್ರಿಂದ ಈ ಮೊಟ್ಟೆ ಗ್ರೇವಿಯಲ್ಲಿ ಒಡೆಯಲ್ಲ, ತುಂಬ ಟೇಸ್ಟು ಇರುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ. ಇಲ್ಲಿ ನೋಡಿ, ಗ್ರೇವಿ ಬೇಯ್ತಾ ಇದೆ, ಅದರಲ್ಲೇ ಮೊಟ್ಟೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಬರೀ ಟೊಮಾಟೊ ಈರುಳ್ಳಿ ಇದ್ದರೆ ಸಾಕು, ಈ ಗ್ರೇವಿ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಎದ್ರ ಜೊತೆನಾದರೂ ತಿನ್ಕೋಬೋದು ನೀವು. ಈ ಥರ ಮಾಡ್ಕೊಳ್ಳಿ. ಯಾವ ಥರ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ, ಇಲ್ಲಾಂದರೂ ಕಮೆಂಟ್ ಮಾಡಿ. ಅದರ ಜೊತೆ ನಾನು ಒಂದು ಸ್ವಲ್ಪ ಫ್ರೆಶ್ಶು ನಮ್ಮ ಮನೇಲಿರೋ ಕೆನೆನ ಹಾಕ್ಕೊಂಡೆ. ನೀವು ಕೆನೆ ಇಲ್ಲ ಅಂದರೆ ನೀವು ಮೊಸರು ಹಾಕ್ಕೋಬೋದು. ಬಾಯ್ ಬಾಯ್.